ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ವಸಂತ್ ನಾಯ್ಕ ಕೊಲೆ ಆಗಿ ಇವತ್ತು 10ನೇ ದಿನ. ಇವತ್ತು ಅವರ ನೋವು ಹಾಗೆ ಇದೆ. ವಸಂತ್ ನಾಯ್ಕ ಮರೆಯಾಗಿದ್ದಾರೆ. ವಸಂತ್ ನಾಯ್ಕ ಕೊಲೆ ಪ್ರಕರಣದಲ್ಲಿ ಮುಖ್ಯ ಆರೋಪಿಯಾಗಿರತಕ್ಕಂತ ಸುಚಿತ್ರಾ ಮತ್ತು ಕಮಲಾಕರ್ ಭಟ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಎನ್ನುವಂತ ಬಗ್ಗೆ ಇವರು ಕುಟುಂಬದವರು ಈಗ ಆಗ್ರಹಿಸ್ತಾ ಇದ್ದಾರೆ. ಇವತ್ತು ನ್ಯೂಸ್ 18 ಕನ್ನಡ ವಸಂತ್ ನಾಯ್ಕ ಅವರ ಮನೆಯಲ್ಲಿದೆ. ಅವರ ರೋದನೆ ಏನು, ಅವರ ಮುಂದಿನ ಆಗ್ರಹ ಏನು, ಸುಚಿತ್ರಾಳ ಈ ಹಿಂದೆ ಅವರ ಮನೆಯಲ್ಲಿ ಯಾವ ರೀತಿ ಹಿಂಸೆಯನ್ನ ಕೊಟ್ಟಿದ್ದಾಳೆ ಎನ್ನುವಂತ ಬಗ್ಗೆ ಕೇಳ್ತಾ ಹೋಗೋಣ. ಮೇಡಮ್ ನಮಸ್ಕಾರ. ಆ ದಿವಸ ಘಟನೆ ಏನಾಯ್ತು, ಹೇಗೆ ಅವ್ರು ಬಂದು ನಿಮ್ಮ ಮೇಲೆ ದಾಳಿ ಮಾಡಿದ್ರು? ಅವರು ಗಂಡನ ಜೊತೆ ಜಗಳ ಮಾಡ್ಕೊಂಡ್ ಹೋಗಿ ಒಂದ್ 5-6 ತಿಂಗಳ ಆಗಿತ್ತು. ಮನೆ ಬಾಗ್ಲೆಲ್ಲ ಹಾಕಿ ಮನೆಗ್ ಬರ್ಬೇಡ ಅಂತ ಹೇಳಿದ್ರಂತೆ. ಮನೆಗ್ ಬಂದ್ರೆ ನಾ ಕೇಸ್ ಹಾಕ್ತೀನಿ, ಮನೇಲಿ ಒಡವೆ ಇಟ್ಟಿದ್ದೀನಿ, ಅದು ಇದು ಅಂತ ಹೆದರಿಕೆ ಹಾಕಿದ್ರಂತೆ. ಅದು ಸದ್ಯ ಅವ್ರು ಹೇಳಲಿಲ್ಲ ನಮ್ಮ ಹತ್ರ. ಅವ್ರು ಬೆಂಗಳೂರಿಗೆ ಹೋಗಿದ್ರು ಜಗಳ ಮಾಡ್ಕೊಂಡು. ಬೆಂಗಳೂರಿಂದ ಬಂದು ನಾಟಿ ಮಾಡಕ್ಕೆ ಅಂತ ಅಲ್ಲಿಗೆ ಮನೆಗೆ ಬಂದಿದ್ದಾರೆ, ಅವ್ರ ಮನೆಗೆ. ಮನೆಗೆ ಬಂದ ಆಕ್ಸಿಡೆಂಟ್ ಆಯ್ತು ಅವರಿಗೆ, ಕಾಲಲ್ಲಿ ಇನ್ನೂ ಗಾಯ ಎಲ್ಲ ಇದೆ. ಆ ಟೈಮಲ್ಲಿ ನಮ್ಮ ಮಾವರು ಬಂದು ಹೇಳಿದ್ರು, ಆಕ್ಸಿಡೆಂಟ್ ಆಗಿದೆ, ಮನೆ ಒಳಗೂ ಹೋಗಕ್ ಬೀಗ ಇಲ್ಲ, ಹೊರಗೆ ಮಲಗಿದ್ದ, ಬಚ್ಚಲ ಮನೆಯಲ್ಲೇ ಮಲಗಿದ್ದ ಅಂತ ಹೇಳಿದ್ರು. ನಾನು ಅವಾಗ ಕರುಣೆ ತೋರಿಸಿ ಕರ್ಕೊಬರ್ರಿ ಹಂಗಾರೆ ಅಂತ ಅಂದೆ. ಬಂದ್ರು, ಒಂದು ತಿಂಗಳ ಇದ್ದು ಕಾಲೆಲ್ಲ ವಾಸಿ ಮಾಡ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋದ್ರು. ಇವಾಗ ಕೊಯ್ಲು ಕೊಯ್ಯಕ್ ಬಂದರು, ಗದ್ದೆ ಕೊಯ್ಲು ಕೊಯ್ಯಕ್ ಬಂದರು. ಹಂಗೆ ಇಲ್ಲೇ ಇದ್ಬಿಟ್ರು ಒಂದಿಷ್ಟು ದಿನ. ಹಂಗೆ ನಾಳೆ ಹೋಗ್ತೀನಿ, ನಾಡ್ದು ಹೋಗ್ತೀನಿ ಬೆಂಗಳೂರಿಗೆ, ಹೋಗ್ತೀನಿ ಅರೆ ಇಲ್ಲೇ ಏನಾದ್ರು ಕೆಲಸ ಹುಡ್ಕಿ ಅಂತ ಅವ್ರ ಅಣ್ಣ ಹೇಳ್ತಾ ಇದ್ರು. ಆದ್ರೂ ಇಲ್ಲ, ಅವ್ಳು ಸರಿ ಇಲ್ಲ, ನಾನು ಈ ಸೈಡ್ ಇರೋದೇ ಇಲ್ಲ, ನಾ ಬೆಂಗಳೂರಿಗೆ ಹೋಗ್ತೀನಿ ಅಂತಾನೆ ಹೇಳ್ತಾ ಇದ್ರು. ಆ ಮಗಳು ಬಂದ ದಿನ ಅವ್ರು ನಮ್ಮನೇಲಿ ಇಲ್ಲ ಇತ್ತು, ನಮ್ಮ ಭಾವರು ಸೊರಬ ಹೋಗಿದೆ ಅಂತ ಹೇಳಿದ್ರು. ಅಲ್ಲಿಂದ ನಂಗೆ ಅವಳ ಮಗಳು ಹಾಕಿರೋ ಮೆಸೇಜ್ ಅನ್ನು ಹಾಕಿದ್ರು ನನ್ನ ಫೋನಿಗೆ. ಅದ್ಕೆರು ನೋಡ್ರಿ, ಹಿಂಗೆ ಮಗಳು ನಾ ಬರ್ತೀನಿ, ನಮ್ಮಮ್ಮ ನಂಗೆ ಟಾರ್ಚರ್ ಕೊಡ್ತಾ ಇದ್ದಾಳೆ, ನಾನು ಮನೆಗೆ ಬರ್ತೀನಿ ಪಾಪ, ನಾನು ನಿನ್ನ ಹತ್ರ ಬರ್ತೀನಿ ಅಂತ ಹೇಳಿ ಮೆಸೇಜ್ ಹಾಕಿದ್ದಾಳೆ ಅಂತ ಅಂದ್ರು. ಆಮೇಲೆ ಅವ್ರ ಫ್ರೆಂಡ್ ಎಲ್ಲ ಹೇಳ್ರಂತೆ, ನಿನ್ ಹೆಂಡತಿ ಕ್ರಿಮಿನಲ್ ಮೈಂಡು, ಒಮ್ಮೆ ನೀನ್ ಹೋಗ್ಬೇಡ ಮಗಳು ಕರ್ಕೊಬರಕ್ಕೆ, ಆಮೇಲೆ ನಿನ್ಗೆ ಏನಾರು ಮಾಡ್ಬಿಡ್ತಾಳೆ ಅಂತ ಹೇಳಿದ್ರು ನಂಗೆ ಅಂದ್ರು. ಹೌದು, ಅದು ಹೌದು, ನೋಡ್ರಿ ಅದ್ರ ಬಗ್ಗೆ ವಿಚಾರಣೆ ಮಾಡ್ಕೇಳ್ರಿ ಅಂತ ಬೆಳಗ್ಗೆ ಅನ್ನೋರೊಳಗೆ ಮಗಳು ಮತ್ತೆ ಕಾಲೇಜಿಗೆ ನನ್ನ ಅಮ್ಮ ಬಿಟ್ಟೋದ್ಲು. ನಾ ಕಾಲೇಜಿಗೆ ಹೋಗೋದಿಲ್ಲ, ಈಗ ನೀನ್ ಬಾ ಅಂದ್ರೆ ನಾನ್ ನಿನ್ನ ಹತ್ರ ಬರ್ತೀನಿ, ಇಲ್ರೆ ನಾ ಸಾಯ್ತೀನಿ ಅಂದ್ಲಂತೆ. ಅವಾಗ ಅವಳನ್ನ ಕರ್ಸ್ಕೊಂಡು ಸೀದಾ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಅಮ್ಮ ಏನೇನ್ ಮಾಡ್ತಾಳೆ ಎಲ್ಲ ಸ್ಟೇಷನ್ ಅಲ್ಲಿ ಹೇಳಿದ್ರೆ, ಅವಳಿಗೆ 18 ವರ್ಷ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಸಿರ್ಸಿ ಕಳ್ಸಿಕೊಟ್ಟಿದ್ದಾರೆ. ಸಿರ್ಸಿಗೆ ಹೋಗಿ ಅಲ್ಲಿ ಕಂಪ್ಲೇಂಟು ಒಬ್ಳನ್ನೇ ಕರೆಸಿ ಅವ್ರ ವಿಚಾರಣೆ ಎಲ್ಲ 7 ಗಂಟೆ ರಾತ್ರಿ ಹಿಂಗಾಗಿದೆ. ಅಷ್ಟ್ರ ಮೇಲೆ ನಮ್ಮ ಮನೆಗೆ ಬಂದು ಅವ್ರು 8 ಗಂಟೆ ಅಷ್ಟೊತ್ತಿಗೆ ನಾನು ಅಡಿಕೆ ಸುಲಿಯಕ್ಕೆ ಹೋಗಿದ್ದೆ, ನಮ್ಮ ಮನೆಯವರೆಲ್ಲೋ ಕೆಲ್ಸಕ್ಕೆ ಹೋಗಿದ್ರು. ಫೋನ್ ಮಾಡಿ ಇಬ್ರಿಗೂ ತಿಳಿಸ್ಯಾರೆ, ಅಣ್ಣ ಮಗಳು ಕರ್ಕೊಂಡ್ ಮನೆಗೆ ಬಂದೀನಿ ಅಂತ. ಅವಾಗ ನಾನು ಅಡಿಕೆ ಸುಲಿಯಾಡಿ ನಮ್ಮ ಮನೆಯವ್ರು ಕರ್ಕೊಂಡ್ ಮನೆಗೆ ಬಂದ್ವಿ. ಬಂದು ಒಂದು ಅರ್ಧ ಗಂಟೆನೂ ಇಲ್ಲ, ಅರ್ಧ ಗಂಟೆ ಒಳಗೆ ಮಾತು ಕೇಳ್ದೆ, ಏನಕ್ ಬಂದೆ ಮಗ ನೀನು ಅಂತ. ಅದು ಬಂದಿದ್ದೇ ಹುಟ್ಟಿದ್ಮೇಲೆ ಬಂದಿದ್ದೇ ನಮ್ಮ ಮನೆಗೆ ಅವತ್ತು, ನಾನ್ ಅದನ್ನ ಮಾತಾಡ್ಸಿದ್ದು ಅವತ್ತೇ, ಅದನ್ನ ನನ್ ದೊಡ್ಡಮ್ಮ ಅಂತ ಕರೆದಿದ್ದು ಅವತ್ತೇ. ದೊಡ್ಡಮ್ಮ ನಂಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ, ನನ್ನ ಏನ್ ಮಾಡ್ತಾರಂತ ಹೇಳಕ್ ಆಗೋದಿಲ್ಲ. ಅಮ್ಮ ಇದ್ದಾಗ ಒಂಥರ ಮಾಡ್ತಾನೆ ಆ ಸ್ವಾಮೀಜಿ, ಅಮ್ಮ ಇಲ್ದಾಗ ಒಂಥರ ಮಾಡ್ತಾನೆ. ನಾನ್ ಸಾಯ್ಬೇಕು ಅಂತ ಡಿಸೈಡ್ ಮಾಡಿ ತುಂಬಾ ದಿನದಿಂದ ನೋಡಿ ನೋಡಿ ಏನಾರು ಆಗ್ಲಿ ಪಪ್ಪನ ಹತ್ರ ಹೋಗ್ಬಿಡೋಣ ಅಂತ ಬಂದೆ ಅಂತ ಹೇಳ್ತು. ಪಾಪ ಅಲ್ಲಿ ಇಲ್ಲಿ ಸುತ್ತಾಡಿ ಬಂದರೆ, ಬೆಳಗ್ಗೆ ಕಾಲೇಜಿಗೆ ಬಂದಾಳೆ ಹೇಳಿ ಊಟಕ್ಕೆ ಹಾಕು ಅಂತ ನಮ್ಮ ಮನೆಯವ್ರು ಹೇಳ್ರು. ಒಳಗ್ ಹೋಗಿ ಸಾಂಬಾರ್ ಬಿಸಿ ಮಾಡ್ತಾ ಇದ್ದೆವು. ಸೀದಾ ಅಡ್ಗೆ ಮನೆ, ಅವೆಲ್ಲ ಕೈ ತೊಳಿತಾ ಇದ್ರು ಊಟಕ್ಕಾಗಿ, ಸೀದಾ ಅಷ್ಟ್ರು ಅಡ್ಗೆ ಮನೆಗೆ ಶೂ ಹಾಕಿಂದು ಚಪ್ಪಲ್ ಹಾಕಿಂದು ಬಂದ್ಬಿಟ್ರು. ಯಾರು ಅವಾಗ? ಅವ್ರು ಸುಚಿತ್ರಾನು ಇದ್ರು ಅವಾಗ. ಭಟ್ರು ಏನಾರು ಇದ್ರ? 4 ಜನ. ಹಾ. ಭಟ್ರನ್ನ ನಾವು ಯಾವತ್ತೂ ನೋಡ್ಲಿಲ್ಲ. ಹಾ. ಆ ಮಗಳೇ ಕಣ್ಣಾರೆ ಕಂಡಿದ್ದಾಳಂತೆ. ಅವನು ಬಂದಿದ್ದ, ನಮ್ಮ ಅಂಗಳದಲ್ಲಿ ಇದ್ದ ಅಂತ ಅವ್ರ ಮಗಳೇ ಹೇಳಿದ್ದು. ಬಂದಿದ್ದ, ಅವ್ ಇದ್ದ, ನಾನ್ ನೋಡಿದೀನಿ ಅಂತ ಹೇಳ್ತಾ ಇದ್ದಾಳ ಮಗಳು. ಭಟ್ರು ಯಾರು, ಅವ್ರ ಅಪ್ಪನ್ನು ನಾವು, ಸುಚಿತ್ರನ ಅಪ್ಪನ್ನು ನಾವು ನೋಡಿಲ್ಲ. ಇಲ್ಲೇ ಪಕ್ಕದೂರರಾದ್ರು, ಅವರಿಗೆ ನಮಗೆ ಸಂಬಂಧ ಇಲ್ಲ. 18 ವರ್ಷದ ಹಿಂದೆನೆ ಅವ್ರ ಮದುವೆ ಆಗಿ ಹೋದವ್ರು ಅವ್ರು. ನಮ್ ಮದ್ವೆಗೂ ಅವ್ರು ಬರ್ಲಿಲ್ಲ, ನನ್ನ ಅತ್ತಿಗೆ ಮದ್ವೆಗೂ ಬರ್ಲಿಲ್ಲ. ಅಪ್ಪ ಅಮ್ಮ ಎಷ್ಟೋ ಕಷ್ಟಗಳು ಕಂಡ್ರು, ಕಾಯಿಲೆ ಕಸಾಲೆ ಕಂಡ್ರು, ಅವಾಗೂ ಅವ್ರು ಬರ್ಲಿಲ್ಲ. ಬಂದಿದ್ದೇ ಈಗ ಹೆಂಡತಿ ಬಿಟ್ಟು ಹೋದ್ಮೇಲೆ, ಅದು ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ದ ಕಾರಣಕ್ಕೋಸ್ಕರ ನಾವು ಏನೋ ಒಂದು ತನ್ನ ಹಾಕಿದ್ದು ಕಾಪಾಡಿದ್ದಕ್ಕೆ ಅವತ್ತು ಸೀದಾ ಒಳಗ್ ಬಂದ್ಬಿಟ್ರು.
ಸೀದಾ ಒಳಗೆ ಬಂದು ಹುಡುಗಿಗೂ ಚಾಕ್ ಹಿಡಿದ್ರು, ಹುಡುಗಿನೂ ಎಳಿಯಾಕ್ ನೋಡಿದ್ರು. ನಮ್ ಮೈಂಡಿಗೆ ಬಂದಿದ್ದೇನು, ಹುಡುಗಿ ಅವ್ರ ಬಗ್ಗೆ ಎಲ್ಲಾ ಕಂಪ್ಲೇಂಟ್ ಕೊಟ್ಟು ಬಂದಾಳೆ, ಹುಡುಗಿ ಸಾಯಿಸ್ತಾರ ಅನ್ನೋದು ಒಂದೇ ನಮ್ ಮೈಂಡಿಗೆ ಬಂದಿದ್ದು. ನಾ ಸೀದಾ ತಗೊಂಡ್ ಆ ಹುಡುಗಿ ರೂಮ್ ಒಳಗ್ ಕರ್ಕೊಂಡ್ ಹೋದೆ. ಏನೋ ಅಣ್ಣ ತಮ್ಮ ಇದಾರಲ್ಲ, ಏನಾರು ಸಂಧಾನ ಮಾಡ್ತಾರೆ, ಮಾತಾಡಿಸ್ತಾರಂತ. ನಮ್ಮ ಮನೆಯವರು ಕುತ್ಕೊಳ್ರಿ ಅಣ್ಣ, ಕುತ್ಕೊ ಮಾತಾಡ್ರಿ, ಯಾಕೆ ಶೂ ಹಾಕಿ ಒಳಗ್ ಬಂದಿರಿ, ಇಲ್ಲೆಲ್ಲ ಚೇರ್ ಇದ್ವು, ಕುತ್ಕೊಳ್ರಿ ಅಣ್ಣ ಅಂತ ಹೊರಗ್ ಕರ್ಕೊ ಬಂದಿದ್ದೆ. ಒಬ್ಬೊಬ್ರಿಗೆ ಚಾಕು ಹಾಕುದ್ರು, ಒಬ್ಬೊಬ್ರಿಗೆ. 1 ನಿಮಿಷ ಗಲಾಟೆ ಇಲ್ಲ, ಜಗಳ ಇಲ್ಲ, ಅಕ್ಕಪಕ್ಕದವ್ರಿಗೆ ಕೂಗಿದ್ದು ಕೇಳಿಲ್ಲ. ನಾವು ಕೂಗಕ್ಕೇನು, ತಕ್ಷಣ 5 ನಿಮಿಷ ಕುಂತಿದ್ರು ನಿಂತಿದ್ರು, ಇಂಥ ಘಟನೆ ನಡೆಯಲ್ಲ. ಅವರು ಪ್ರಿಪ್ರೇಷನ್ ಸಾಯಿಸ್ಬೇಕು, ಮಗಳನ್ನೂ ಸಾಯಿಸ್ಬೇಕು, ಎಲ್ಲರನ್ನೂ ಸಾಯಿಸ್ಬೇಕಂತಾನೆ ಬಂದಿದ್. ಕರ್ಕೊಂಡ್ ಹೋಗೋ ಸಲುವಾಗಿ ಯಾವುದು ಅಲ್ಲ, ಮಗಳನ್ನೂ ಸಾಯಿಸ್ಬೇಕು. ನಮ್ಮನೆಯವರು ನಾನು ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ವಿ. ನನ್ಗೆ ಅಂಗನವಾಡಿ ಹೋಗೋ ಮಗಳು, 4ನೇ ಕ್ಲಾಸ್ ಹೋಗೋ ಮಗ ಇದ್ದಾನೆ. ನಾವು ಕೂಲಿ ಮಾಡೇ ಇಲ್ಲಿ ತನಕ ಜೀವನ. ನನ್ ಗಂಡನ ಹೆಸರಿಗೆ ಇವತ್ತು ಬ್ಯಾಂಕಿಗೆ ಹೋದ್ರೆ ಲಕ್ಷಾಂತರ ರೂಪಾಯಿ ಸಾಲ ಇದೆ. ಇದೊಂದ್ ಮನೆ ಮಠ ಚಂದ ಮಾಡ್ಕಿದ್ದೇವಂದ್ರೆ ಎಲ್ಲ ಸಾಲದ ಮೇಲೆ. ನಮಗ್ ಅವ್ರ ಕಡೆಯಿಂದ ಪರಿಹಾರ ಬೇಕು. ನನ್ ಗಂಡ ಅಮಾಯಕನ್ನ ತಮ್ಮ ಕರುಣೆ ತೋರಿಸುವಂತ ತನ್ನ ಹಾಕಿದವನಿಗೆ ಅವನ್ನ ಕೊಲೆ ಮಾಡಿ ಸಾಯ್ತೇನೆ ಅನ್ನೋದು ಕನಸ್ನೇ ಗೊತ್ತಿಲ್ಲ. ನಮ್ಮ ಮನೆಯವ್ರ ಕಬಡ್ಡಿ ಪ್ಲೇಯರು, ಅಂತ ಮನುಷ್ಯನ್ನ ಮೋಸದಿಂದ ಕೊಂದು ಹೋಗ್ಯಾರೆ. ಅವ್ರಿಗೆ ಕಠಿಣ ಶಿಕ್ಷೆ ಅಂದ್ರೆ ಈ 14 ವರ್ಷದ ಶಿಕ್ಷೆ ಅಲ್ಲ, ಅವ್ರ ಜೀವನ ಪರ್ಯಂತ ಹೊರಗ್ ಬರ್ಬಾರ್ದು. ಜೀವನ ಪರ್ಯಂತ ಅವ್ರ ಏನೋ ದುಡ್ಡಿನ ಬಲಿ ಮೇಲೆ, ಆಮೇಲೆ ಅವ್ರ ಅಮಾಯಕರು ಇಷ್ಟ ದಿನ ಚೆನ್ನಾಗಿದ್ರು ಹೇಳಿ ಜೈಲಿಂದ ಕಳ್ಸ್ಕೊಡ್ತಾರಲ್ಲ, ಆ ತರ ಕಳ್ಸ್ಕೊಟ್ರು ಅಂದ್ರೆ ನಾಳೆ ನನ್ನ ಮಕ್ಳಿದಾರೆ, ನಾನಿದ್ದೀನಿ, ನಮಗ್ ಯಾರು ಹೊಣೆ ಇಲ್ಲ, ನಮ್ಮನ್ನು ಸಾಯಿಸ್ಬಿಡ್ತಾರೆ. ಇದಕ್ಕೂ ಸಾಕ್ಷಿ ಬೇಕು ಅಂತ ಅವ್ರನ್ನ ಹೊರಗ್ ಕಳ್ಸಿದ್ರೆ ಈ ಕಾನೂನು ಸರಿ ಇಲ್ಲ, ಈ ಜಗತ್ತು ಸರಿ ಇಲ್ಲ. ಈ ಜಗತ್ ನಂಬಿ ನಾನು ನನ್ನ ಮಕ್ಳು ಬದುಕೋದು ಇಲ್ಲ. ಅವ್ರು ಹೊರಗ್ ಬಂದ್ರೆ ಈ ಜಗತ್ತೆಲ್ಲ ನಂಬಿ ನಾವು ಬದುಕೋದಿಲ್ಲ. ನಮಗ್ ಅವ್ರ ಕಡೆಯಿಂದ ಪರಿಹಾರ ಬೇಕು. ಕೋಟಿ ಮಾತಾಡಿದಾನವ, ಆಡಿಯೋದಲ್ಲಿ ನೋಡ್ರು ಕೋಟಿ ಮಾತಾಡಿದಾನೆ. ಆ ಕೋಟಿ ನನ್ ಜೀವನಕ್ಕೆ ಕೊಡ್ಲಿ ಈಗ, ನನ್ ಜೀವನಕ್ಕೆ ಕೊಡ್ಲಿ ಈಗ. ನನ್ ಗಂಡನ ಜೀವಕ್ಕೆ ಆತ್ಮಕ್ಕಾರು ಶಾಂತಿ ಸಿಗ್ಲಿ. ಅವ್ರ ಒಳಗೆ ಅವ್ರ ಬೆಳಕು ಕೂಡ ನೋಡ್ಬಾರ್ದು, ಹೊರಗಿನ ಜಗತ್ತಿನ ಬೆಳಕು ನೋಡ್ಬಾರ್ದು. ಅವನ ಗುರುಜಿ ದುಡ್ಡಿನ ಬಲಿಮೆ ಮೇಲೆ ಅವಳು ಇಷ್ಟ ಮಾಡಿದ್ದು. ಯಾಕಂದ್ರೆ ಅವಳು ಬೀದಿ ನಾಯಿ. ಇಲ್ಲಿ 300 ರೂಪಾಯಿ 400 ರೂಪಾಯಿ ಯಾವನ್ ಜೊತೆಗೋ ಹೋಗಳಾಗಿದ್ಲು. ಈಗ ಅವ್ನ್ ಕೋಟಿ ದುಡ್ಡೇ ಇವತ್ತು ಈ ಕೃತ್ಯ ಮಾಡಕ್ ಅವಳನ್ನ ತಳ್ಳಿದ್ದು. ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.